ಸಾಧನಾ ಸಮಾವೇಶದಲ್ಲಿ ನೆನ್ನೆ ತುಮಕೂರಿನಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಅನ್ನು ಟೀಕಿಸುವಾಗ ಬಳಸಿದ ಶಬ್ದ ಸಾಕಷ್ಟು ಚರ್ಚೆ ವಿವಾದಕ್ಕೆ ಕಾರಣ ಆಗಿತ್ತು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದರು. ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ. ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೆ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರೋಂಥ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಮಾತಾಡೋಂಥ ಅವಶ್ಯಕತೆ ಬೇಡ. ಮುಂದಿನ ಸುದ್ದಿಗೆ ಹೋಗೋಣ. ಜೆಡಿಎಸ್ನ ಒಳಜಗಳದ ಸುದ್ದಿ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರು ಜೆಡಿಎಸ್ನಲ್ಲಿ ಇದಾರೋ ಇಲ್ವೋ ಅಂತ ದಿನ ಬೆಳಗಾದ್ರೆ ಚೆಕ್ ಮಾಡೋ ಪರಿಸ್ಥಿತಿ ಇದೆ. ಪಕ್ಷದ ಎಲ್ಲ ಚಟುವಟಿಕೆಗಳಿಂದ ದೂರ ಇದ್ದಾರವರು. ಅವ್ರಿಗೊಂದು ಅಸಮಾಧಾನ ಇದೆ. ವಿಧಾನಸಭೆ ವಿಪಕ್ಷ ನಾಯಕರು ತಾವಾಗಬೇಕಾಗಿತ್ತು. ತಮ್ಮ ಜೊತೆ ಚರ್ಚೆನೆ ಮಾಡದೆ ಸುರೇಶ್ ಬಾಬು ಅವ್ರನ್ನ ಮಾಡಿದ್ರು ಅಂತ. ಈಗ ಪಕ್ಷದ ಸಂಘಟನಾತ್ಮಕ ಸಭೆಗಳಿಗೆ ಕೂಡ ಅವ್ರನ್ನ ಕರೀತಾ ಇಲ್ಲ. ಚಾಮುಂಡೇಶ್ವರಿಯಲ್ಲಿ ಸಭೆಯಾದರೂ ಅವರ ಪುತ್ರ ಹರೀಶ್ ಗೌಡ ನೇತೃತ್ವದಲ್ಲೇ ಸಭೆಯಾದರೂ ಜಿಟಿ ದೇವೇಗೌಡರಿಗೆ ಆಹ್ವಾನ ಇಲ್ಲ. ಇತ್ತೀಚೆಗೆ ಬಂದು ದೇವೇಗೌಡರನ್ನ ಭೇಟಿಯಾದ್ರು ಜಿಟಿ ದೇವೇಗೌಡರು. ಈಗ ಒಂದು ಸಂಧಾನ ಸಭೆ ನಡೆದಿದೆಯಂತೆ. ಜಿಟಿ ದೇವೇಗೌಡರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನೇ ಇದ್ರೂ ಬಗೆಹರಿಸ್ಕೊಳ್ಳಿ ಅಂತ. ಶೀಘ್ರದಲ್ಲೇ ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಬಹುದು ಅಂತ ಚರ್ಚೆ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರು ಜೆಡಿಎಸ್ ಶಾಸಕರು ಜೆಡಿಎಸ್ನ ಎಲ್ಲ ಚಟುವಟಿಕೆಗಳಿಂದ ದೂರ ಉಳಿದು ಬಿಟ್ಟಿದ್ದಾರೆ.
ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎರಡನೇ ಸಲ ಅನಿಸುತ್ತಿದ್ದು ಪಕ್ಷದ ಚಟುವಟಿಕೆಯಿಂದ ದೂರ ಹೋಗೋದು, ಚುನಾವಣೆಗಳ ಹತ್ತಿರ ಬಂದಾಗ ಮತ್ತು ವಾಪಸ್ ಬರ್ತೀನಿ ಅನ್ನೋದು. ಇನ್ನೂ ಚುನಾವಣೆ ದೂರ ಇದ್ದಾವೆ, ಆದರೂ GT ದೇವೇಗೌಡರಿಗೆ ಮತ್ತೆ ಪಕ್ಷ ನೆನಪಾದಂಗಿದೆ. ಅದಿತ್ತು ಇದು ಮೂರನೇ ಸಲ ಅನ್ಸುತ್ತೆ ನನಗೆ. ಮೂರನೇ ಸಲ ಇರಬೇಕು, ಯಾಕೆಂದರೆ ಅವರು BJPಗೂ ಕೂಡ ಒಂದು ರೌಂಡ್ ಹೋಗಿ ಬಂದರು ಹಿಂದೆ. ಅದಾದಮೇಲೆ ವಾಪಸ್ ಬಂದರು. ಅದಾದಮೇಲೆ ಅವರು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ ನಂತರ ಅವ್ರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಸ್ವಲ್ಪ ಮುನಿಸ್ಕೊಂಡಿದ್ರು. ನನಗೆ ಅಂದರೆ ಆ ಇಲಾಖೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಅದಾದಮೇಲೆ ಸ್ವತಃ ದೇವೇಗೌಡರು ಮೈಸೂರಿಗೆ ಹೋಗಿ GT ದೇವೇಗೌಡರ ಮನೆಗೆ ಹೋಗಿ ಬಂದ ನಂತರ ರೈಟ್, ಹೌದು ಹೌದು, ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಈಗ ಮತ್ತೆ 2023ರಲ್ಲಿ ಗೆದ್ದು ಬಂದ ನಂತರ ಯಾವಾಗ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋದರೂ ಸುರೇಶ್ ಬಾಬು ಅವರನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದು GT ದೇವೇಗೌಡರಿಗೆ ಅನ್ನಿಸ್ತು, ನನ್ನ ಸೀನಿಯಾರಿಟಿ ಇದೆ, ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಬೇಕಿತ್ತು ಅಂತ. ಬಟ್ ಕುಮಾರಸ್ವಾಮಿ ಅವ್ರಿಗೆ ಅನಿಸ್ತಾ ಇತ್ತು, ಇಲ್ಲ ಒಕ್ಕಲಿಗ ನಾಯಕತ್ವ ನಾವು ಇದ್ದೇ ಇದ್ದೀವಿ, ಇನ್ನೊಂದು ಸಮುದಾಯದ ನಾಯಕರನ್ನು ಮಾಡಿದರೆ ಸೂಕ್ತ ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಅನ್ನಿಸ್ತಾ ಇತ್ತು. ಕುಮಾರಸ್ವಾಮಿಯವ್ರಿಗೂ GT ದೇವೇಗೌಡರಿಗೂ ಒಳ ಜಗಳ ಇದ್ದೇ ಇದೆ. ಇತ್ತೀಚೆಗೆ ಏನಾಗಿದೆ, GT ದೇವೇಗೌಡರ ಮಗ ಕೂಡ ಸಕ್ರಿಯವಾಗಿ ನಿಖಿಲ್ ಕುಮಾರಸ್ವಾಮಿ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು. ಬಟ್ GT ದೇವೇಗೌಡರು ಮೂಡಾ ಪ್ರಕರಣದಲ್ಲಿ ವೇದಿಕೆ ಮೇಲೆ ನಿಂತು ಏನು ಸಿದ್ದರಾಮಯ್ಯನವ್ರಿಗೊಂದು ಕ್ಲೀನ್ ಚಿಟ್ ನೀಡಿದ್ರು, ಅದು ಕುಮಾರಸ್ವಾಮಿ ಅವ್ರನ್ನ ರ್ಯಾಟಲ್ಡ್ ಮಾಡಿತ್ತು, ಸಿಟ್ಟು ಬರೆಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು. ಆದರೆ ಈಗ ಮತ್ತೆ GT ದೇವೇಗೌಡರು ಮತ್ತು ದೇವೇಗೌಡರ ನಡುವೆ ಮಾತುಕತೆಯ ನಂತರ ದೇವೇಗೌಡರು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಇಲ್ಲ ಏನೆಲ್ಲ ಸಮಸ್ಯೆಗಳಿವೆ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ಮಾತಾಡಿ ಅಂತಕ್ಕಂಥದ್ದು. ಯಾಕೆಂದರೆ ನಿಖಿಲ್ ಮತ್ತು GT ದೇವೇಗೌಡರ ಮಗ ದೇ ಆರ್ ಇನ್ ಗುಡ್ ಟರ್ಮ್ಸ್. ಹರೀಶ್ ಗೌಡರು ಆಲ್ಮೋಸ್ಟ್ ಅವರು ಕುಮಾರಸ್ವಾಮಿ ಮತ್ತು ನಿಖಿಲ್ ಜೊತೆನೇ ಓಡಾಡ್ತಿದ್ದಾರೆ. ಅಪ್ಪ ಮಾತ್ರ ದೂರ ಇದ್ದಾರೆ. ಅಪ್ಪ ಮಗನಿಗೂ ಸರಿ ಇಲ್ಲ, ಅಪ್ಪ ಮಗಂದು ಸಂಬಂಧಗಳಲ್ಲಿ ಸಾಕಷ್ಟು ಮಟ್ಟದ ಸಮಸ್ಯೆಗಳಿವೆ. ಆ ಕಾರಣದಿಂದ GT ದೇವೇಗೌಡರು ಬಹುತೇಕ JDS ಒಂದು ಪ್ರಯತ್ನ ಮಾಡ್ತಾ ಇದೆ. ಮುಂದಿನ 2 ವರ್ಷಗಳಲ್ಲಿ ಚುನಾವಣೆ ಬರ್ತಾ ಇರೋದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ಮುನಿಸ್ಕೊಂಡಿರ್ತಕ್ಕಂಥ ನಾಯಕರು, ಕಾಂಗ್ರೆಸ್ನಲ್ಲಿ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರು, BJPಯಲ್ಲಿ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರನ್ನು ಪಾರ್ಟಿಗೆ ತರೋದು, ಪಾರ್ಟಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡೋದು. ಫಸ್ಟ್ ರೌಂಡ್ ಆಫ್ ಜನರನ್ನು ತಂದರೆ ನಂತರ BJPಯಲ್ಲೂ ಒಂದಿಷ್ಟು ಅಸಮಾಧಾನಿತರಿದ್ದಾರೆ. ಹೌದು, ಅವ್ರೇನು ಕಾಂಗ್ರೆಸ್ಗೆ ಹೋಗೋರಲ್ಲ, ಎಸ್, ಅವರನ್ನು ಕೂಡ ಗಾಳ ಹಾಕ್ತಕ್ಕಂಥ ಪ್ರಯತ್ನವನ್ನು ಆಗ ಮಾಡಬಹುದು ಅಂತಕ್ಕಂಥದ್ದು JDSನ ರಣತಂತ್ರ. ನೋಡಿ ಅಜಿತ್, 2023ರಲ್ಲಿ JDS ಒಂದು ಸರ್ವೈವಲ್ ಕ್ರೈಸಿಸನ್ನು ಚುನಾವಣೆಯಲ್ಲಿ ಎದುರಿಸ್ತು. ಹೀಗಾಗಿ 24ರಲ್ಲಿ BJP ಜೊತೆ ಮೈತ್ರಿ ಮಾಡಿಕೊಳ್ತು. 28ರ ಚುನಾವಣೆಯ ನಂತರ JDS ಸರ್ಕಾರದ ಭಾಗವಾಗಿರದೇ ಇದ್ದರೆ ಅದೊಂದು ಪೊಲಿಟಿಕಲ್ ಇನ್ನೊಂದು ಕ್ರೈಸಿಸನ್ನು ಎದುರಿಸಬೇಕಾಗತ್ತೆ. ಆ ಕಾರಣದಿಂದ ದೇವೇಗೌಡರ ಕುಟುಂಬ ಯಾರ್ಯಾರು ಮುನಿಸ್ಕೊಂಡಿದ್ದಾರೆ, ಯಾರ್ಯಾರು ಸಿಟ್ಟಾಗಿದ್ದಾರೆ, ಯಾರ್ಯಾರು ಬರುವಂಥ ಲಕ್ಷಣಗಳು ಕಾಣ್ತಾ ಇವೆ, ಅವರೆಲ್ಲರನ್ನ ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ವೇಳೆ ಈಗ ನೋಡಿ, ಈಗ ನಾವು ಬಿಡದಿಯ ಟೌನ್ಶಿಪ್ ಬಗ್ಗೆ ತೋರಿಸ್ತಾ ಇದ್ವಿ. ಒಂದು ವೇಳೆ ಈಗ DK ಶಿವಕುಮಾರನ್ನು ಪೊಲಿಟಿಕಲಿ ಎದುರಿಸಬೇಕು ಅಂತಂದರೆ ಕುಮಾರಸ್ವಾಮಿ ಅಥವಾ JDS ರಾಜ್ಯದ ಸರ್ಕಾರದಲ್ಲಿ ಪಾಲುದಾರ ಆದರೆ ಮಾತ್ರ ಅದು ಸಾಧ್ಯ ಇದೆ. ಕರೆಕ್ಟ್. ಈಗ ನಿಮಗೆ 2004 ನೆನಪಿದ್ರೆ, ಯಾವಾಗ ಸಮ್ಮಿಶ್ರ ಸರ್ಕಾರ ಬಂತೋ ದೇವೇಗೌಡರು ಸೋನಿಯಾ ಗಾಂಧಿ ಬಳಿ ಹೋಗಿ ಮೊದಲನೇ ಷರತ್ತನ್ನು ಏನಿಟ್ಟು ಹೇಳಿ, SM ಕೃಷ್ಣರನ್ನು ರಾಜ್ಯದ ರಾಜಕಾರಣದಿಂದ ದೂರ ಇಡಬೇಕು. ಆಗ SM ಕೃಷ್ಣರ ಅಳಿಯ ಸಿದ್ಧಾರ್ಥ ದೇವೇಗೌಡರ ಮನೆಗೆ ಹೋಗಿದ್ರು. ದೇವೇಗೌಡರನ್ನ SM ಕೃಷ್ಣರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸಮ್ಮಿಶ್ರ ಸರ್ಕಾರದಲ್ಲಿ ದೇವೇಗೌಡರು ಹೋಗಿ ಸೋನಿಯಾ ಗಾಂಧಿಗೆ ಹೇಳಿದರು, ನನ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಷರತ್ತು ಏನಂತಂದರೆ ನೀವು ಮೊದಲು SM ಕೃಷ್ಣರನ್ನು ರಾಜ್ಯಪಾಲರನ್ನಾಗಿ ಮಾಡಿ ಅಂತ. ಆಗಷ್ಟೇ UPA ಸರ್ಕಾರ ಬಂದಿತ್ತು. ಅವರನ್ನು ರಾಜ್ಯಪಾಲರನ್ನಾಗಿ ಮಾಡಿ ಮುಂಬೈಗೆ ಕಳಿಸಿದ ನಂತರ ಇಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು. 2000 ನಿಮಗೆ ನೆನಪಿದ್ರೆ 2013ರಲ್ಲಿ ಕೂಡ DK ಶಿವಕುಮಾರರನ್ನು ದೂರ ಇಡುವಲ್ಲಿ ದೇವೇಗೌಡರು ಯಶಸ್ವಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರದಲ್ಲೇ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ DK ಶಿವಕುಮಾರನ್ನು ಮಂತ್ರಿ ಮಾಡಿರಲಿಲ್ಲ. ನಂತರ ರೀಶಫಲಲ್ಲಿ DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ಮಂತ್ರಿ ಆದರು. ಅದರ ಹಿಂದೆ ದೇವೇಗೌಡರ ಕೈಗಳಿದ್ವಾ, ವಿ ಡೋಂಟ್ ನೋ. ಅಂದರೆ ನಾನು 13ರ ಪ್ರಯತ್ನದಲ್ಲಿ ದೇವೇಗೌಡರು ಇದ್ದರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ದೇವೇಗೌಡರು ಯಾವಾಗ ಸಾಧ್ಯವೋ
ಎಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ನೆನಪಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಏನೊಂದು ಮರುಪ್ರಯತ್ನ ನಡೀತು 2008ರಲ್ಲಿ. ಆಗ ದೇವೇಗೌಡರು ಹೈಕಮಾಂಡ್ ಹೇಳಿದ್ರು ಯಡಿಯೂರಪ್ಪನವ್ರನ್ನ ದೂರ ಇಡಿ, ಈಶ್ವರಪ್ಪ ಜಗದೀಶ್ ಶೆಟ್ಟರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ನಾನು ಬೆಂಬಲ ಕೊಡ್ತೀನಿ ಅಂತ. ದಟ್ ಈಸ್ ದ ವೇ ದೇವೇಗೌಡರದ್ದು. ಏನು ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾದ ತಕ್ಷಣ ತಮ್ಮ ಸಮುದಾಯದ ನಾಯಕತ್ವ ಅಥವಾ ತಮಗೆ ಪೊಲಿಟಿಕಲಿ ಯಾರು ಚಾಲೆಂಜ್ ಮಾಡ್ತಾರೆ ಅವರನ್ನ ಬದಿಗೆ ಸರಿಸೋ ಪ್ರಯತ್ನ ಮಾಡ್ತಾರೆ. ಈಗ ದೇವೇಗೌಡರಿಗೆ ಏನಾದರೂ ಮತ್ತು ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಪುನರ್ಜನ್ಮ ಬೇಕಾದರೆ ಪ್ರಜ್ವಲ್ ಪ್ರಕರಣದ ನಂತರ ಸಾಕಷ್ಟು ಡೆಂಟ್ ಆಗಿದೆ ಅವರ ಕುಟುಂಬದ ಇಮೇಜ್ಗೂ ಕೂಡ. ಹೌದು. ಡಿ ಕೆ ಶಿವಕುಮಾರ್ ಪಾರುಪತ್ಯ ಬಂದ ನಂತರ ಇಡೀ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪ್ಯಾರಲಲ್ ಟು ದ ದೇವೇಗೌಡ ಫ್ಯಾಮಿಲಿ ಕಾಣ್ತಾ ಇದ್ದಾರೆ. ಹೀಗಾಗಿ ದೇವೇಗೌಡರ ಕುಟುಂಬ ಪೊಲಿಟಿಕಲಿ ಕೂಡ ಅದು ಡೆಂಟ್ ಆಗಿದೆ. ಹಾಗಿರುವಾಗ ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ಕುಮಾರಸ್ವಾಮಿಗಿರಲಿ ನಿಖಿಲ್ ಕುಮಾರಸ್ವಾಮಿಗಿರಲಿ ಪೊಲಿಟಿಕಲ್ ಫ್ಯೂಚರ್ ಅಂತ ಕಾಣಿಸ್ತಿರೋದು. ಅವ್ರು ಕೇಂದ್ರ ಮಂತ್ರಿಯಾಗಿ ಇಲ್ಲೇನೋ ಭಯಂಕರ ಆಗಲ್ಲ. ಕೇಂದ್ರ ಮಂತ್ರಿ ಇಸ್ ಅ ಸರ್ವೈವಲ್. ಓಕೆ, ಅವ್ರಿಗೆ ಬೇಕಾಗಿರೋದು ಕರ್ನಾಟಕದ ಅಧಿಕಾರದಲ್ಲಿ ಪಾಲುದಾರಿಕೆ. ಅದು 28ರಲ್ಲಿ ದೊರಕಬಹುದು. ಆ ದೊರಕಬೇಕಾದ್ರೆ ಗ್ರೌಂಡ್ ವರ್ಕ್ ಈಗಲಿಂದಾನೆ. ಜಿ ಟಿ ದೇವೇಗೌಡರ ಹತ್ರ ದೇವೇಗೌಡರು ಮಾತಾಡ್ತಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಒಪ್ಪಿಗೆ ಇಲ್ಲದೆ ಮಾತಾಡ್ತಾರೆ. ಅಜಿತ್ ಎಸ್, ಕುಮಾರಸ್ವಾಮಿ ಒಪ್ಪಿಗೆ ಇಲ್ಲದೆ ಜಿ ಟಿ ದೇವೇಗೌಡರನ್ನ ಮನೆಗೆ ಬರ್ಲಿಕ್ಕೆ ಹೇಳ್ತಾರೆ. ಸೊ ಆ ಪ್ರಯತ್ನ ಇಡೀ ಫ್ಯಾಮಿಲಿ ಕೂಡ್ಕೊಂಡು ಮಾಡುವ ಪ್ರಯತ್ನ ಮಾಡ್ತಾರೆ. ರೈಟ್. ಒಂದೊಂದು ತುಂಬ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.